ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಲ್ಲಿ ಕಂಡುಬರುವಂತಹ ರಕ್ತಹೀನತೆ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೇವೆ. ಈ ಸಂವಾದದಲ್ಲಿ ನಮ್ಮ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದಂತಹ ಡಾಕ್ಟರ್ ವೆನಿಟಾ ಫೆರ್ನಾಂಡಿಸ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ಗರ್ಭಿಣಿಯರಲ್ಲಿ ರಕ್ತಹೀನತೆ ಅನ್ನೋದು ಏನು, ಅಂದರೆ ಹೇಗೆ ಗೊತ್ತಾಗುತ್ತೆ, ಅದರ ಲಕ್ಷಣಗಳಿರ್ಬೋದು? ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 12ರಿಂದ 14 ಗ್ರಾಂ ಇರಬೇಕು. ಆದರೆ ಮಹಿಳೆಯಲ್ಲಿ ರಕ್ತದ ಅಂಶ ಅಥವಾ ಕೆಂಪು ರಕ್ತ ಕಣಗಳು ಕಮ್ಮಿಯಾದಲ್ಲಿ ಅಥವಾ ಹಿಮೋಗ್ಲೋಬಿನ್ ಕಮ್ಮಿಯಾದಲ್ಲಿ ಅದನ್ನು ರಕ್ತಹೀನತೆ ಎಂದು ಕರೆಯುತ್ತೇವೆ. ಈ ಭಾರತ ದೇಶದಲ್ಲಿ ಪುರುಷರಿಗೆ ಕಂಪ್ಯಾರಿಸನ್ ಮಾಡಿದರೆ ಮಹಿಳೆಯರಿಗೆ ಈ ರಕ್ತಹೀನತೆ ತುಂಬ ಕಾಮನ್. ಅದರಲ್ಲೂ ಈ ಗರ್ಭಿಣಿ ಮಹಿಳೆಯರಿಗೆ ರಕ್ತಹೀನತೆ ತುಂಬ ಕಾಡುತ್ತದೆ. ಗರ್ಭಾವಸ್ಥೆಯಲ್ಲಿ ಹಿಮೋಗ್ಲೋಬಿನ್ ಅಂಶ 11 ಗ್ರಾಂಗಿಂತ ಕಡಿಮೆ ಆದಲ್ಲಿ ಅದನ್ನು ನಾವು ರಕ್ತಹೀನತೆ ಎಂದು ಕರೆಯುತ್ತೇವೆ. ಈಗ ಗರ್ಭಿಣಿಯರಲ್ಲಿ ರಕ್ತಹೀನತೆ ಆಗಲಿಕ್ಕೆ ಕಾರಣ ಏನು ಅಂತ? ಓಕೆ, ಸೊ ಈ ಗರ್ಭಿಣಿಯರಿಗೆ ಸಾಮಾನ್ಯವಾಗಿ ಈ ರಕ್ತದ ಬೇಡಿಕೆ ಅಂದರೆ ಕೆಂಪು ರಕ್ತ ಕಣಗಳ ಬೇಡಿಕೆ ಅಧಿಕವಾಗಿರುತ್ತದೆ. ಯಾಕೆಂದರೆ ಈ ಮಗುವಿಗೆ ಪೋಷಕಾಂಶ, ಆಮ್ಲಜನಕ, ಆಕ್ಸಿಜನ್ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಅವರಲ್ಲಿ ಕೆಂಪು ರಕ್ತ ಕಣಗಳ ಬೇಡಿಕೆ ಅಂದರೆ ರಿಕ್ವೈರ್ಮೆಂಟ್ ಸ್ವಲ್ಪ ಅಧಿಕ ನಮಗೆ ಕಂಪೇರ್ ಮಾಡಿದರೆ. ಸೊ ಈ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಆಗಲು ಕಬ್ಬಿಣಾಂಶ, ವೈಟಮಿನ್ ಸಿ, ಫೋಲಿಕ್ ಆ್ಯಸಿಡ್, ವೈಟಮಿನ್ B12 ಇಂತಹ ಜೀವಸತ್ವಗಳು ಅವಶ್ಯಕ. ಮಹಿಳೆಯು ತನ್ನ ಆಹಾರ ಪದಾರ್ಥದಲ್ಲಿ ಈ ಅಂಶಗಳನ್ನು ಸರಿಯಾಗಿ ಸೇವನೆ ಮಾಡುತ್ತಿಲ್ಲ ಅಂದರೆ ಸಮತೋಲನ ಆಹಾರ ಸ್ವೀಕರಿಸುತ್ತಿಲ್ಲ ಅಂದರೆ ಅಂತಹ ಟೈಮಲ್ಲಿ ರಕ್ತಹೀನತೆ ಕಂಡುಬರುತ್ತದೆ. ಕೆಲವೊಮ್ಮೆ ಈ ಗರ್ಭಧಾರಣೆಯ ಮುಂಚಿತವಾಗಿಯೇ ಮಹಿಳೆಯಲ್ಲಿ ರಕ್ತಹೀನತೆ ಇದ್ದರೆ, ಅಂದರೆ ಈ ಮಾಸಿಕ ರಕ್ತಸ್ರಾವ ಆಗುವಾಗ ಅಧಿಕ ರಕ್ತಸ್ರಾವ ಇದ್ದರೆ, ಅಥವಾ ಮಹಿಳೆಗೆ ಮೂಲವ್ಯಾಧಿ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಇದ್ದು ಅಲ್ಲಿಂದ ಬ್ಲೀಡಿಂಗ್ ಆದರೆ ಆ ಮಹಿಳೆಯು ಗರ್ಭಧಾರಣೆ ಮುಂಚಿತವಾಗಿಯೇ ರಕ್ತಹೀನ ಮಹಿಳೆ. ಸೊ ಅಂತಹ ಮಹಿಳೆ ಪ್ರತ್ಯೇಕವಾಗಿ ಇದಕ್ಕೋಸ್ಕರ ಚಿಕಿತ್ಸೆ ತೆಗೆದುಕೊಳ್ಳದೆ ಡೈರೆಕ್ಟಾಗಿ ಪ್ರೆಗ್ನೆಂಟ್ ಆದರೆ ಅಂತಹ ಮಹಿಳೆಯು ರಕ್ತಹೀನತೆಗೆ ಒಳಗಾಗುತ್ತಾರೆ. ಅದರ ಜೊತೆ ಈ ಅವಳಿ ಮಕ್ಕಳ ಗರ್ಭಧಾರಣೆ ಆದಲ್ಲಿ ಅಥವಾ ಹದಿಹರೆಯದ ಹೆಣ್ಣು ಮಗಳು ಈ 19 ಇಯರ್ಸ್ಗಿಂತ ಮುಂಚಿತವಾಗಿ ಗರ್ಭಧಾರಣೆ ಆದಲ್ಲಿ ಆ ಸ್ತ್ರೀಯರಲ್ಲಿ ಈ ಕೆಂಪು ರಕ್ತಕಣಗಳ ಬೇಡಿಕೆ ಇನ್ನೂ ಹೆಚ್ಚಾಗಿರುತ್ತದೆ. ಸೊ ಇಂತಹ ಮಹಿಳೆಯರಲ್ಲಿ ರಕ್ತಹೀನತೆ ತುಂಬ ಸಾಮಾನ್ಯ. ಅದರ ಜೊತೆಗೆ ಈ ಗರ್ಭಧಾರಣೆ ಸಮಯದಲ್ಲಿ ಅತಿಯಾದ ವಾಂತಿ ಅಥವಾ ಸಮತೋಲನ ಆಹಾರ ನಾವು ತೆಗೆದುಕೊಳ್ಳುತ್ತಿಲ್ಲ, ಅಥವಾ ಇನ್ಫೆಕ್ಷನ್ಸ್, ಈ ಸೋಂಕು, ಕ್ಷಯರೋಗ ಇರಬಹುದು ಅಥವಾ ಮಲೇರಿಯಾ ಇಂತಹ ತೊಂದರೆಗಳು ಇದ್ದಲ್ಲಿ ಈ ಕಬ್ಬಿಣಾಂಶದ ಹೀರುವಿಕೆ ಸರಿಯಾಗಿ ಆಗುವುದಿಲ್ಲ. ಅದರಿಂದ ರಕ್ತಹೀನತೆಗೆ ಒಳಗಾಗಬಹುದು. ಕೆಲವೊಮ್ಮೆ ಈ ಅನುವಂಶೀಯ ತೊಂದರೆಗಳು ಅಂದರೆ ಥಲಸೇಮಿಯಾ ಅಥವಾ ಸಿಕಲ್ ಸೆಲ್ ಡಿಸೀಸ್ ಇಂತಹ ಮಹಿಳೆಯರು ಪ್ರೆಗ್ನೆಂಟ್ ಆದಲ್ಲಿ ಅವರಲ್ಲಿ ರಕ್ತಹೀನತೆ ಕಂಡುಬರುತ್ತದೆ. ಯಾಕೆಂದರೆ ಇಂತಹ ಮಹಿಳೆಯರಲ್ಲಿ ಅವರ ಬೇಸ್ಲೈನ್ ಹಿಮೋಗ್ಲೋಬಿನ್ ನಾರ್ಮಲಿ ಅವರದು ಹಿಮೋಗ್ಲೋಬಿನ್ 8ರಿಂದ 10 ಒಳಗಡೆನೇ ಇರ್ತದೆ. ಸೊ ಇಂತಹ ಮಹಿಳೆಯರು ಪ್ರೆಗ್ನೆಂಟ್ ಆದಲ್ಲಿ ಅವರಿಗೆ ಈ ರಕ್ತಹೀನತೆ ತುಂಬ ಕಾಮನ್ ಆಗಿ ಇರುತ್ತದೆ. ಸೊ ಇಂಥದ್ದು ಕೆಲವು ಕಾರಣಗಳಿದೆ. ಇದರಿಂದ ಈ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯ ತೊಂದರೆ ಕಾಣಬಹುದು. ಅಥವಾ ಈ ಪ್ರೆಗ್ನೆಂಟ್ ಆಗಿ ವಿದಿನ್ ನೆಕ್ಸ್ಟ್ 1 ಇಯರ್ ಪುನಃ ಗರ್ಭಧಾರಣೆ ಆದರೆ, ಅಂದರೆ ರಿಪೀಟೆಡ್ ಪ್ರೆಗ್ನೆನ್ಸಿ ಅಷ್ಟು ಬೇಗ ಆದರೆ, ಅಥವಾ ಮಗುವಿಗೆ ತುಂಬ ಟೈಮ್ ಹಾಲುಣಿಸ್ತಾ ಇದ್ದಾರೆ ಆದರೆ ಈ ಕಬ್ಬಿಣಾಂಶದ ಪೂರಕಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಅಂದರೆ ಕೂಡ ಅಂತಹ ಟೈಮಲ್ಲಿ ಈ ರಕ್ತಹೀನತೆ ಆಗಬಹುದು. ಈಗ ಮಹಿಳಾ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆ ಆಗಿದ್ರೆ ಆ ಹೊಟ್ಟೆಲಿರುವ ಮಗುವಿನ ಬೆಳವಣಿಗೆಗೆ ಏನಾದರೂ ತೊಂದರೆ ಆಗುತ್ತಾ? ಡೆಫಿನೆಟ್ಲಿ. ಓಕೆ, ಸೊ ಈಗ ರಕ್ತಹೀನತೆ ಇದ್ದು ಅದನ್ನು ನಾವು ಸರಿಯಾದ ಟೈಮಲ್ಲಿ
ಡಯಾಗ್ನೋಸಿಸ್ ಮಾಡಿಲ್ಲ ಅಥವಾ ಈ ಮಹಿಳೆ ನಮ್ಮಲ್ಲಿ ಬಂದಿಲ್ಲ, ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿಲ್ಲ ಅಂದರೆ ಆ ಮಹಿಳೆ ಡೇಟ್ ನಾವು ಕೊಡುವ ಡೆಲಿವರಿ ಡೇಟ್ಗಿಂತ ಮುಂಚಿತವಾಗಿ ಪ್ರಸವ ಆಗಬಹುದು. ಅಂತಹ ಟೈಮಲ್ಲಿ ಮಗುವಿನ ತೂಕ ತುಂಬ ಕಡಿಮೆ ಇರಬಹುದು. ಕೆಲವೊಮ್ಮೆ ಮಗುವಿಗೆ ಬೆಳವಣಿಗೆಯ ತೊಂದರೆಗಳು ಆಗುವ ಚಾನ್ಸಸ್ ಇದೆ. ಆದ್ದರಿಂದ ಈ ಎಲ್ಲ ಗರ್ಭಿಣಿ ಮಹಿಳೆಯರು ಸರಿಯಾದ ಟೈಮಿಗೆ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಸರಿಯಾದ ಪ್ರಸವ ಪೂರ್ವ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಯಾವಾಗಾದರೂ ಅನೀಮಿಯಾ ತೊಂದರೆ ಇದೆ, ರಕ್ತಹೀನತೆಯ ತೊಂದರೆ ಇದ್ದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಅವರ ವೈದ್ಯರ ಶಿಫಾರಸಿನ ಮೇರೆಗೆ ತೆಗೆದುಕೊಳ್ಳಬೇಕಾದದ್ದು. ಈಗ ರಕ್ತಹೀನತೆಯ ಲಕ್ಷಣಗಳೇನು, ಅದು ಹೇಗೆ ಗೊತ್ತಾಗುತ್ತೆನಾ? ಈಗ ಗರ್ಭಿಣಿಗೆ ಅವ್ರಿಗೆ ಗೊತ್ತಾಗುತ್ತಾ ಅಥವಾ ಟೆಸ್ಟ್ ಮೂಲಕ ಏನಾದರೂ ಗೊತ್ತಾಗುತ್ತಾ? ಓಕೆ, ಸೊ ಈ ರಕ್ತಹೀನತೆ ಇದ್ದ ಮಹಿಳೆಯರಲ್ಲಿ ತುಂಬ ಸರ್ವೇ ಸಾಮಾನ್ಯವಾದ ಲಕ್ಷಣ ಅಂದರೆ ಅತಿಯಾದ ಸುಸ್ತು, ನಿಶ್ಶಕ್ತಿ, ಈ ಪಾದಗಳಲ್ಲಿ ಅಥವಾ ಕಾಲಿನಲ್ಲಿ ದಪ್ಪ ಕಾಣಿಸಿಕೊಳ್ಳುವುದು, ಅಂದರೆ ನೀರು ತುಂಬಿಕೊಳ್ಳುವುದು, ಸ್ವಲ್ಪ ಕೆಲಸ ಮಾಡಿದರೆ ಉಸಿರಾಟದ ತೊಂದರೆ ಅಥವಾ ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಇಂತಹ ಕೆಲವು ಲಕ್ಷಣಗಳು ಕಂಡುಬರುತ್ತದೆ. ಆದರೆ ಇದೇ ಲಕ್ಷಣಗಳು ನಾರ್ಮಲ್ ಗರ್ಭಿಣಿ ಸ್ತ್ರೀಯರಲ್ಲಿ ಕೂಡ ಇರಬಹುದು. ಸೊ ಇಂತಹ ಸಮಸ್ಯೆಗಳು ಇದ್ದರೆ, ಇಂತಹ ಲಕ್ಷಣಗಳು ಇದ್ದರೆ ಸರಿಯಾದ ತಪಾಸಣೆಗೆ ಒಳಗಾಗಿ ಅದರೊಟ್ಟಿಗೆ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಅದರಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ನೋಡಿಕೊಂಡು ನಾವು ಮುಂದೆ ಚಿಕಿತ್ಸೆಯನ್ನು ನೀಡುತ್ತೇವೆ. ಈಗ ರಕ್ತಹೀನತೆಯಿಂದ ಗರ್ಭಿಣಿಯರಿಗೆ ಏನಾದರೂ ಅಪಾಯ ಇದೆಯಾ ಅಂತ? ಹೌದು. ಹೇಗೆ ಮಗುವಿಗೆ ಅಪಾಯ ಇದೆ ಅಂತ ನಾವು ಹೇಳಿದೆ ಅಂದರೆ ಡೇಟಿನ ಮುಂಚೆನೇ, ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದೇವೆ ಅದಕ್ಕಿಂತ ತುಂಬ ಮುಂಚೆನೇ ಹೆರಿಗೆ ಆಗ್ಬೋದು, ಅಥವಾ ಈ ಮಗುವಿನ ಜನನದ ತೂಕ ಕಮ್ಮಿ ಇರ್ಬೋದು. ಅದು ಇದ್ದ ಹಾಗೆ ಮಹಿಳೆಗೆ ಪ್ರಸವಕ್ಕಿಂತ ಮುಂಚಿತವಾಗಿ ಅಥವಾ ಪ್ರಸವದ ನಂತರ ಅಧಿಕ ರಕ್ತಸ್ರಾವ ಆಗಬಹುದು, ಅಥವಾ ಹಾರ್ಟ್ ಫೇಲಿಯರ್ ಅಥವಾ ಎದೆ ವೈಫಲ್ಯ ಆಗಬಹುದು. ಕೆಲವೊಮ್ಮೆ ಜಾಸ್ತಿ ಬ್ಲೀಡಿಂಗ್ ಆಗಿ ಶಾಕ್, ಅಂತಹ ತೊಂದರೆ ಆದಲ್ಲಿ ಮಗುವಿನ ಮತ್ತು ಅಮ್ಮನ ಜೀವಕ್ಕೆ ತೊಂದರೆ ಆಗಬಹುದು. ಈ ರಕ್ತಹೀನತೆಯಿಂದ ಬಳಲುತ್ತಿರುವ ಮಹಿಳೆಯರಿಗೆ ಈ ಸೋಂಕು ತಗಲುವ ಚಾನ್ಸಸ್ ತುಂಬ ಜಾಸ್ತಿ, ಯಾಕೆಂದರೆ ಅವ್ರದ್ದು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇರುತ್ತದೆ. ಸೊ ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ ಆಗಬಹುದು, ಅಥವಾ ಜೆನೆಟಲ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಇಂತಹ ತೊಂದರೆಗಳು ತುಂಬ ಬೇಗ ಬರ್ತದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅನೀಮಿಯಾ ಅಂತ ಹೇಳ್ತಾ ಇರೋದು, ಈ ರಕ್ತಹೀನತೆ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಡಾಕ್ಟರ್, ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಲಿಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು? ಗರ್ಭಾವಸ್ಥೆಯ ಮುಂಚಿತವಾಗಿ ಅಂದರೆ ಪ್ರೀ ನೇಟಲ್ ಕೌನ್ಸಿಲಿಂಗಿಗೆ ನಾವು ಬರುವಾಗ ಈ ಹಿಮೋಗ್ಲೋಬಿನ್ ಚೆಕ್ ಮಾಡಬೇಕಾಗಬಹುದು. ಅದರಲ್ಲಿ ರಕ್ತಹೀನತೆ ಕಂಡು ಬಂದಲ್ಲಿ ಅದರ ಚಿಕಿತ್ಸೆಯನ್ನು ಮಾಡಿಸಿಕೊಂಡು ಅದಾದ ಮೇಲೆ ನಾವು ಗರ್ಭಧಾರಣೆಯನ್ನು ಪ್ಲ್ಯಾನ್ ಮಾಡಬೇಕು. ಎರಡನೇದಾಗಿ ಈ ಗರ್ಭಾವಸ್ಥೆಯಲ್ಲಿ ಕಬ್ಬಿಣ ಅಂಶ ಅಧಿಕವಿರುವ ಸಮತೋಲನದ ಆಹಾರದ ಸೇವನೆ, ಅದು ವೆರಿ ಇಂಪಾರ್ಟೆಂಟ್. ಮತ್ತು ಮನೆಯಲ್ಲಿ ನಾವು ಈ ಕುಕಿಂಗ್ ಮಾಡುವಾಗ ಅಯನ್ ತವಾ ಇರ್ತದಲ್ಲ, ಅಯನ್ ಯುಟೆನ್ಸಿಲ್ಸ್, ಅದನ್ನು ಸ್ವಲ್ಪ ಅಧಿಕವಾಗಿ ಬಳಸುವಂಥದ್ದು. ಅದರಿಂದ ನಮಗೆ ಕಬ್ಬಿಣದ ಅಂಶ ಸ್ವಲ್ಪ ಅಧಿಕವಾಗಿ ಸಿಗುತ್ತದೆ. ಇದರ ಜೊತೆಗೆ ವೈಟಮಿನ್ ಸಿ ರಿಚ್ ಫುಡ್ಸ್ ಅಂದರೆ ಈ ನೆಲ್ಲಿಕಾಯಿ, ಕಿತ್ತಳೆ, ಮತ್ತು ಈ ನಿಂಬೆಹಣ್ಣು, ಇದರಲ್ಲಿ ವೈಟಮಿನ್ ಸಿ ಸ್ವಲ್ಪ ಅಧಿಕವಾಗಿರುತ್ತದೆ. ಇದರ ಅಡ್ವಾಂಟೇಜ್ ಏನಂದರೆ ಈ ವೈಟಮಿನ್ ಸಿ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ನಮಗೆ ಹೆಲ್ಪ್ ಮಾಡ್ತದೆ. ಸೊ ವೈಟಮಿನ್ ಸಿ ರಿಚ್ ಫುಡ್ ತಗೊಳ್ಳುವುದರಿಂದ ಕಬ್ಬಿಣಾಂಶವನ್ನು ಜಾಸ್ತಿ ಹೀರಿಕೊಳ್ಳಲು ನಮ್ಮ ಬಾಡಿಗೆ ಆಗುತ್ತದೆ. ಅದು ಬಿಟ್ಟು ನಾವು ಈ ಪ್ರೆಗ್ನೆಂಟ್ ಆದವರಿಗೆ ಅಧಿಕ ಕಬ್ಬಿಣಾಂಶವನ್ನು ಪೂರೈಸಿಕೊಳ್ಳಲು ಈ ಪೂರಕಗಳನ್ನು ಕೊಡ್ತೇವೆ. ಕಬ್ಬಿಣಾಂಶದ ಟ್ಯಾಬ್ಲೆಟ್ ಈ ಗೌರ್ಮೆಂಟ್ ಆಫ್ ಇಂಡಿಯಾ, ಈ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಅಯನ್ ಟ್ಯಾಬ್ಲೆಟ್ಸನ್ನು, ಅಯನ್ ಮತ್ತು ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೇವೆ, ಅದನ್ನು ಫ್ರೀ ಆಫ್ ಕಾಸ್ಟ್ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಪೋಸ್ಟ್ನೇಟಲ್ಸ್ ಅಂದರೆ ಪ್ರಸವ ನಂತರದ ಮಹಿಳೆಯರಿಗೆ ಕೊಡ್ತಾ ಇದೆ. ಅದನ್ನು ಮಿನಿಮಮ್ 100 ಡೇಸ್ ತಗೊಳ್ಬೇಕು. ಪ್ರೆಗ್ನೆನ್ಸಿಯಲ್ಲಿ
ಡೈಲಿ ಒಂದು ಟ್ಯಾಬ್ಲೆಟ್ 100 ಡೇಸ್ ತಗೊಳ್ಬೇಕಾಗ್ತದೆ. ಇದನ್ನು ನಾವು ಫಸ್ಟ್ 3 ತಿಂಗಳಲ್ಲಿ ಕೊಡುವುದಿಲ್ಲ, 4ನೇ ತಿಂಗಳಿಂದ ಸ್ಟಾರ್ಟ್ ಮಾಡಿ 9ನೇ ತಿಂಗಳ ತನಕ ಕಂಟಿನ್ಯೂ ಮಾಡ್ತೇವೆ. ಓಕೆ, ಅದು ಆದಮೇಲೆ ಈ ಜಂತು ಹುಳದ ತೊಂದರೆ ಇದ್ದರೆ ಓಕೆ ಅದಕ್ಕೆ ಟ್ರೀಟ್ಮೆಂಟನ್ನು ನಾವು 4ನೇ ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಕೊಡಬಹುದು. ಗರ್ಭಧಾರಣೆಯ ಮಧ್ಯದಲ್ಲಿ ಓಕೆ 2 ಪ್ರೆಗ್ನೆನ್ಸಿಯ ನಡುವೆ ಅಟ್ಲೀಸ್ಟ್ 2 ರಿಂದ 3 ವರ್ಷದ ಗ್ಯಾಪನ್ನು ಇಡಬೇಕಾದದ್ದು. ಯಾಕೆಂದರೆ ನಮ್ಮ ದೇಹದಲ್ಲಿ ಈ ಸ್ಟೋರೇಜ್ ಫಾರ್ಮ್ ಆಫ್ ಅಯನ್ ಅಂತ ಹೇಳ್ತೇವಲ್ಲ, ಅದು ಆ ಸ್ಟೋರೇಜ್ ಫಾರ್ಮನ್ನು ವಾಪಸ್ ನಾರ್ಮಲ್ಗೆ ತೆಗೆದುಕೊಂಡು ಬರಲು ಅಟ್ಲೀಸ್ಟ್ 2 ವರ್ಷದ ರೆಸ್ಟ್ ಅಗತ್ಯ. ಮತ್ತು ಈ ಗರ್ಭಾವಸ್ಥೆಯ ಟೈಮಲ್ಲಿ ಸರಿಯಾದ ಚೆಕಪ್ಪಿಗೆ ಹೋಗಿ ಟೈಮಿಗೆ ಚೆಕಪ್ಪಿಗೆ ಹೋಗಿ ಈ ರಕ್ತ ಪರೀಕ್ಷೆಯನ್ನು ಮಾಡಿಸಿಕೊಂಡು ರಕ್ತಹೀನತೆ ಕಂಡು ಬಂದಲ್ಲಿ ಅದನ್ನು ಸರಿಯಾದ ಟೈಮಿಗೆ ಓಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆ ಈ ನಮ್ಮ ಹದಿಹರೆಯದ ಹುಡುಗಿಯರಿಗೆ ಅಂದರೆ ಈ ಹೈಸ್ಕೂಲ್ ಕಾಲೇಜಿನಲ್ಲಿರುವ ಹೆಣ್ಣು ಮಕ್ಕಳಿಗೆ ಮತ್ತು ಈ ಪ್ರೀಮ್ಯಾರಿಟಲ್ ಅಥವಾ ಪ್ರೀನೇಟಲ್ ಕೌನ್ಸಿಲಿಂಗಿಗೆ ಬರುವ ಕಪಲ್ಸ್ಗೆ ನಾವು ಈ ರಕ್ತಹೀನತೆಯ ಬಗ್ಗೆ ಶಿಕ್ಷಣವನ್ನು ಕೊಡಬೇಕು, ಅರಿವು ಮೂಡಿಸಬೇಕು. ಇದರಿಂದ ಆಗುವ ಅಪಾಯಗಳು ಮಗುವಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಆಗುವ ಅಪಾಯಗಳೇನು, ಇದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಡುವುದರಿಂದ ಈ ಮಹಿಳೆಯರು ಸ್ವಲ್ಪ ಜಾಗೃತರಾಗುತ್ತಾರೆ ಮತ್ತು ಈ ಪೂರಕ ಟ್ಯಾಬ್ಲೆಟ್ಗಳನ್ನು ಕಬ್ಬಿಣಾಂಶದ ಪೂರಕ ಟ್ಯಾಬ್ಲೆಟ್ಗಳನ್ನು ಸರಿಯಾದ ಟೈಮಿಗೆ ತಗೊಳ್ತಾರೆ. ಸೊ ಇಂತಹ ಕೆಲವು ಮೆಥಡ್ಸ್ ಯೂಸ್ ಮಾಡುವುದರಿಂದ ಮತ್ತು ಈ ಜನರಲ್ಲಿ ಓಕೆ ಫ್ಯಾಮಿಲಿಯಲ್ಲಿ ಜಾಗೃತಿ ಮೂಡಿಸುವುದರಿಂದ ನಾವು ಈ ರಕ್ತಹೀನತೆಯನ್ನು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ನೀವು ಹೇಳಿದಾಗೆ ಕಬ್ಬಿಣಾಂಶ ಜಾಸ್ತಿ ಇರುವಂಥ ಆಹಾರನ ತಗೊಳ್ಬೇಕು ಅಂತ ಹೇಳಿದರೆ ಆ ಕಬ್ಬಿಣಾಂಶ ಜಾಸ್ತಿ ಇರುವ ಆಹಾರಗಳು ಯಾವುದೆಲ್ಲ? ಓಕೆ, ಸೊ ನಾವು ಕಬ್ಬಿಣಾಂಶದ ಜಾಸ್ತಿ ಇರುವ ಆಹಾರ ಪದಾರ್ಥಗಳೆಂದರೆ ಈ ವೆಜಿಟೇರಿಯನ್ ಫುಡ್ ಮತ್ತು ನಾನ್ ವೆಜಿಟೇರಿಯನ್ ಫುಡ್ ಇದೆ. ನಾವು ಎಲ್ಲರಿಗೂ ನಾನ್ ವೆಜ್ ತಿನ್ನಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ವೆಜಿಟೇರಿಯನ್ ಇದ್ದವರಿಗೆ ಈ ಹಸಿರು ಸೊಪ್ಪು ತರಕಾರಿ ಓಕೆ ಮತ್ತು ಈ ನುಗ್ಗೆಕಾಯಿ ಇಲ್ಲ ಈ ಆ್ಯಪಲ್, ಈ ಕಿತ್ತಳೆ ಅಥವಾ ಈ ದಾಳಿಂಬೆ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಓಕೆ ಇಂತಹವುಗಳಲ್ಲಿ ಅಧಿಕವಾದ ಕಬ್ಬಿಣಾಂಶ ಇರ್ತದೆ. ಈ ಓಲೆ ಬೆಲ್ಲ ಅಂತ ಹೇಳ್ತೇವಲ್ಲ ಅದರಲ್ಲಿ ಕೂಡ ಅದು ಅಯನ್ ಯುಟೆನ್ಸಿಲಲ್ಲಿ ಮಾಡ್ತಾರೆ ಓಕೆ. ಸೊ ಅದರಲ್ಲಿ ಕೂಡ ಈ ಕಬ್ಬಿಣಾಂಶ ಅಧಿಕವಾಗಿರ್ತದೆ. ಹಾಗೆಯೇ ನಾವು ನಾನ್ ವೆಜ್ ಪೀಪಲನ್ನು ಕನ್ಸಿಡರ್ ಮಾಡಿದರೆ ಅವರಿಗೆ ನಾವು ಹೆಚ್ಚಾಗಿ ಈ ಚಿಕನ್ ಅಥವಾ ನಾನ್ ವೆಜ್ ಲಿವರ್ ಅಂಶ ಇರ್ತದಲ್ಲ ಅದನ್ನು ಅಧಿಕವಾಗಿ ಬಳಸುವುದು, ರೆಡ್ ಮೀಟ್ ಓಕೆ ಮೊಟ್ಟೆ ಓಕೆ ಇವುಗಳಲ್ಲಿ ಕಬ್ಬಿಣಾಂಶ ಅಧಿಕವಾಗಿರ್ತದೆ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಓಕೆ ಎಲ್ಲ ವಸ್ತುಗಳನ್ನು ಸಮತೋಲನವಾಗಿ ಸ್ವೀಕರಿಸುವುದು. ಮತ್ತು ಈ ಫ್ರೂಟ್ಸಲ್ಲಿ ಈ ಡ್ರೈ ಫ್ರೂಟ್ಸಲ್ಲಿ ಈ ಖರ್ಜೂರ ಬರ್ತದಲ್ಲ ಅದರಲ್ಲೂ ಕೂಡ ತುಂಬ ಅಧಿಕ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರ್ತದೆ. ಸೊ ಇಂತಹ ದಿನಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸುವುದರಿಂದ ಈ ರಕ್ತಹೀನತೆಯನ್ನು ನಾವು ನಾರ್ಮಲ್ ಆಗಿ ತಡೆಗಟ್ಟಬಹುದು. ಈಗ ರಕ್ತಹೀನತೆ ಇರುವಂತಹ ಗರ್ಭಿಣಿಯರು ಅನುಸರಿಸಬೇಕಂತ ಆಹಾರದ ನಿರ್ಬಂಧಗಳು ಯಾವುದು, ಯಾವ ಆಹಾರನ ತಗೊಳ್ಬಾರ್ದು? ಓಕೆ, ಸೊ ಅದರ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ ಓಕೆ ಕಠಿಣವಾದ ನಿರ್ಬಂಧ ಏನು ಇಲ್ಲ. ಎಲ್ಲ ಫುಡ್ ಐಟಮ್ಸ್ ತಗೊಳ್ಬೋದು. ಮೇನ್ ಆಗಿ ಕಬ್ಬಿಣಾಂಶ ಅಧಿಕ ಇರಬೇಕು, ಸಮತೋಲನದ ಆಹಾರ. ನಮಗೆ ಖಾಲಿ ಕಾರ್ಬೋಹೈಡ್ರೇಟ್ ಸಿಕ್ಕಿದ್ರೆ ಸಾಕಾಗೋದಿಲ್ಲ, ಪ್ರೋಟೀನ್ ಸಿಗಬೇಕು. ಸೊ ಸಮತೋಲನದ ಆಹಾರವನ್ನು ನಾವು ತೆಗೆದುಕೊಳ್ಳಬೇಕು. ಆದರೆ ಈ ಕೆಲವು ಆಹಾರ ಅಂಶಗಳನ್ನು ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು. ಅಂದರೆ ಟೀ, ಕಾಫಿ, ಚಾಕ್ಲೇಟ್ಸ್, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಇವುಗಳನ್ನು ನಾವು ಆಹಾರ ಸೇವಿಸುವ 2 ಗಂಟೆ ಮುಂಚಿತ ಅಥವಾ 2 ಗಂಟೆ ಆದಮೇಲೆ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಈ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಮತ್ತು ಈ ಟ್ಯಾನಿನ್, ಕೆಫಿನ್ ಎಲ್ಲ ಇದೆಯಲ್ಲ ಅದರಿಂದ ಈ ದೇಹದಲ್ಲಿ ಹೀರುವಿಕೆಯನ್ನು ಅದು ತಡೆಗಟ್ತದೆ. ಸೊ ನಾವು ಕಬ್ಬಿಣಾಂಶದ ಟ್ಯಾಬ್ಲೆಟನ್ನು ತಗೊಂಡ್ರು ಅದರೊಟ್ಟಿಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಂಡ್ರೆ ಅದರಲ್ಲಿ ಎಂಥ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು 2 ಟ್ಯಾಬ್ಲೆಟನ್ನು ಒಟ್ಟಿಗೆ ತಗೊಳ್ಬಾರ್ದು. ಅಟ್ಲೀಸ್ಟ್ ಒಂದು ಟ್ಯಾಬ್ಲೆಟ್ ಮಧ್ಯಾಹ್ನ ತಗೊಂಡ್ರೆ ಇನ್ನೊಂದನ್ನು ರಾತ್ರಿ ತಗೊಳ್ಬೇಕು. ಸೊ ಟೈಮನ್ನು ನಾವು ಇಡಬೇಕು. ಟೀ, ಕಾಫಿಯನ್ನು ಎಷ್ಟಾಗ್ತದೆ ಅಷ್ಟು ನಾವು ಕಮ್ಮಿ ಮಾಡೋದು ಒಳ್ಳೆಯದು ಪ್ರೆಗ್ನೆನ್ಸಿಯಲ್ಲಿ. ಅದು ಬಿಟ್ಟು ವೈಟಮಿನ್ ಸಿ ರಿಚ್ ಫುಡ್ ಆಸ್ ಐ ಆಲ್ರೆಡಿ ಟೋಲ್ಡ್, ಸೊ ಅದನ್ನು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬೇಕು.
ಈಗ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಥವಾ ಇರ್ಬೋದು ಅಥವಾ ಕಬ್ಬಿಣಾಂಶದ ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದು ಎಷ್ಟು ಸೇಫು? ಅದಕ್ಕಿಂತ ಫುಡ್ಡಲ್ಲೇ ಅವರು ಕಬ್ಬಿಣಾಂಶ ಇರುವ ಜಾಸ್ತಿ ಆಹಾರನ ತಗೊಂಡ್ರೆ ಸೇಫ್ ಅಥವಾ ಟ್ಯಾಬ್ಲೆಟ್ ತಗೊಂಡ್ರೆ ಏನೋ ಸೈಡ್ ಎಫೆಕ್ಟ್ ಇದೆಯಾ? ಓಕೆ, ಸೊ ಈ ಪ್ರೆಗ್ನೆನ್ಸಿಯಲ್ಲಿ ನಾವು ಕೇವಲ ಫುಡ್ ಕಂಟ್ರೋಲಿಂದ ಕಬ್ಬಿಣಾಂಶದ ಹೆಚ್ಚಿರುವ ಫುಡ್ಡನ್ನೇ ತಗೊಂಡು ನಾವು ಏನೋ ಈ ರಕ್ತಹೀನತೆಯಿಂದ ಹೊರಗೆ ಬರ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ. ಯಾಕೆಂದರೆ ಡಿಮಾಂಡ್ ಜಾಸ್ತಿ ಇದೆ. ಓಕೆ, ಸೊ ನಮಗೆ ಹೆಚ್ಚಿನ ಕೆಂಪು ರಕ್ತ ಕಣಗಳು ಬೇಕಾಗ್ತದೆ. ಯಾಕೆಂದರೆ ನಾವು ಮಗುವಿಗೆ ಪೋಷಕಾಂಶ ಆಮ್ಲಜನಕವನ್ನು ಸಪ್ಲೈ ಮಾಡಬೇಕಾಗ್ತದೆ. ಸೊ ಇದರಿಂದ ನಾವು ಕಬ್ಬಿಣಾಂಶದ ಪೂರಕಗಳನ್ನು ಎಲ್ಲ ಗರ್ಭಿಣಿಯರಿಗೆ ಕೊಡ್ತೇವೆ. ಇದರಿಂದ ಯಾವ ಸೈಡ್ ಇದರಿಂದ ಅಮ್ಮನಿಗೆ ಅಥವಾ ಮಗುವಿಗೆ ಯಾವ ತೊಂದರೆ ಇಲ್ಲ. ಆದರೆ ಕೆಲವು ಹೆಂಗಸರಿಗೆ ವಾಂತಿ ಆಗ್ಬೋದು ಅಥವಾ ಕಾನ್ಸ್ಟಿಪೇಷನ್, ಓಕೆ, ಮೋಷನಲ್ಲಿ ತೊಂದರೆ ಆಗುವಂತಹ ಪ್ರಾಬ್ಲಮ್ಸ್, ಓಕೆ, ಮೇನ್ಲಿ GIT ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಸೊ ಇಂತಹ ತೊಂದರೆಗಳು ಆಗ್ಬೋದು. ಸೊ ಅದಕ್ಕೆ ಟ್ಯಾಬ್ಲೆಟನ್ನು ನಾವು ಊಟದ ನಂತರ ತಗೊಳ್ಳಿಕ್ಕೆ ಹೇಳ್ತೇವೆ. ಮತ್ತು ಈ ಕಾನ್ಸ್ಟಿಪೇಷನ್ ತೊಂದರೆ ಇದ್ದ ಮಹಿಳೆಯರಿಗೆ ನಾವು ಅಟ್ಲೀಸ್ಟ್ ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಬೇಕು, ಹಸಿರು ಸೊಪ್ಪು ತರಕಾರಿಯನ್ನು ಅಥವಾ ಫ್ರೂಟ್ಸನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಬೇಕಂತೇಳಿ. ಸೊ ಹೀಗೆ ನ್ಯಾಚುರಲ್ ಆಗಿ ಆ ತೊಂದರೆಗಳನ್ನು ಕೂಡ ನಾವು ನಿವಾರಿಸ್ಬೋದು. ಆದರೆ ಕೇವಲ ಈ ಆಹಾರದಿಂದ ನಾವು ಅನೀಮಿಯಾ ಮುಕ್ತರಾಗ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ರಕ್ತಹೀನತೆಯ ಬಗ್ಗೆ ನೀವು ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತೀರಾ? ಅಥವಾ ಒಂದು ಗರ್ಭಿಣಿ ಮಹಿಳೆ ಎಷ್ಟು ಸಲ ರಕ್ತ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಕಬ್ಬಿಣಾಂಶದ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಗೊತ್ತಾಗುತ್ತೆ? ಓಕೆ, ಸೊ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ನಾವು ಅವರು ಫಸ್ಟ್ ಟೈಮ್ ಚೆಕಪಿಗೆ ಬಂದರೆ, ಅಂದರೆ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಅಂತ ಗೊತ್ತಿದೆ ಆಗ ಚೆಕಪಿಗೆ ಬಂದಾಗ ನಾವು ಹಿಮೋಗ್ಲೋಬಿನ್ ಲೆವೆಲನ್ನು ಚೆಕ್ ಮಾಡ್ತೇವೆ. ಓಕೆ, ನಾರ್ಮಲಿ ನಾವು ಹೇಳಿದೆವು 11 ಗ್ರಾಮ್ಗಿಂತ ಜಾಸ್ತಿ ಇರಬೇಕು. ಸೊ ಈ ಹಿಮೋಗ್ಲೋಬಿನ್ ಲೆವೆಲನ್ನು ನಾವು ಪ್ರತಿ 2 ರಿಂದ 3 ತಿಂಗಳಿಗೊಮ್ಮೆ ಮಾಡ್ತೇವೆ. ಸೊ ಎನಿ ಟೈಮ್ ಹಿಮೋಗ್ಲೋಬಿನ್ ಲೆವೆಲ್ 11 ಗ್ರಾಮ್ಗಿಂತ ಕಮ್ಮಿ ಆದರೆ ನಾವು ಅದರ ಕಬ್ಬಿಣಾಂಶದ ಡೋಸನ್ನು ಜಾಸ್ತಿ ಮಾಡ್ತೇವೆ. 1 ಟೈಮ್ ತಗೊಳ್ಳೋದನ್ನು 2 ಟೈಮ್ ತಗೊಳ್ಳಿ ಅಂತ ಹೇಳ್ತೇವೆ. ಓಕೆ, ಸೊ ಹಾಗೆ ನಾವು ಡೋಸ್ ಅಡ್ಜಸ್ಟ್ ಮಾಡ್ತೇವೆ. ಕೆಲವು ಮಹಿಳೆಯರು ಚೆಕಪಿಗೆ ಪರೀಕ್ಷೆಗೆ ತಪಾಸಣೆಗೆ ಬರುವುದಿಲ್ಲ. ಡೈರೆಕ್ಟಾಗಿ 7ನೇ ತಿಂಗಳಿಗೆ 8ನೇ ತಿಂಗಳಿಗೆ ಹಿಮೋಗ್ಲೋಬಿನ್ ಅಂಶ 7 ಗ್ರಾಮ್ 8 ಗ್ರಾಮ್ ಆಗಿ ಬರ್ತಾರೆ. ಅಂತಹವರಿಗೆ ನಾವು ಇಂಜೆಕ್ಷನ್ಸ್, ಕಬ್ಬಿಣಾಂಶದ ಇಂಜೆಕ್ಷನ್ಸ್ ಇದೆ, ಅದು ನಾವು ಅಡ್ಮಿಟ್ ಮಾಡಿ ಇಂಜೆಕ್ಷನ್ ಕೊಡ್ತೇವೆ. ಕೆಲವೊಮ್ಮೆ ಗರ್ಭಿಣಿ ಮಹಿಳೆ 9ನೇ ತಿಂಗಳಿಗೆ ಹಿಮೋಗ್ಲೋಬಿನ್ 6 ಗ್ರಾಮ್ 7 ಗ್ರಾಮ್ ಆಗಿ ಬರ್ತಾರೆ ಪ್ರಸವಕ್ಕೆ ರೆಡಿ ಆಗಿರುವಾಗ. ಅಂತಹ ಟೈಮಲ್ಲಿ ನಮಗೆ ಈ ಕಬ್ಬಿಣಾಂಶದ ಇಂಜೆಕ್ಷನ್ ಕೊಡಲಿಕ್ಕೆ ಅಥವಾ ಟ್ಯಾಬ್ಲೆಟ್ ಕೊಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ಓಕೆ, ಅದರ ಇಫೆಕ್ಟ್ ಬರಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ಅಂತಹ ಕೇಸಲ್ಲಿ ನಾವು ಡೈರೆಕ್ಟಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಓಕೆ, ರಕ್ತವನ್ನೇ ಕೊಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಈ ಗರ್ಭಿಣಿ ಮಹಿಳೆಯರು ಆ ಸ್ಟೇಜಲ್ಲಿ ಬರುವುದು ಉತ್ತಮ ಅಲ್ಲ. ಸೊ ನಾವು ರಕ್ತಹೀನತೆಯನ್ನು ಮೊದಲ ಸ್ಟೇಜಲ್ಲಿ ಅದು 10 ಗ್ರಾಮಿಗೆ ಇಳಿದಾಗಲೇ ನಾವು ಫೈಂಡ್ ಔಟ್ ಮಾಡಿ, ಓಕೆ, ಅದನ್ನು ಸರಿಯಾದ ಟೈಮಲ್ಲಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನು ಟ್ಯಾಬ್ಲೆಟ್ ಮುಖಾಂತರವೇ ಚಿಕಿತ್ಸೆಯನ್ನು ನೀಡಬಹುದು. ಡಾಕ್ಟರ್, ಇಷ್ಟೊತ್ತು ಗರ್ಭಿಣಿ ಮಹಿಳೆಯರಲ್ಲಿ ಕಂಡುಬರುವಂಥ ರಕ್ತಹೀನತೆ ಲಕ್ಷಣಗಳ ಬಗ್ಗೆ ಇರ್ಬೋದು, ಅದಕ್ಕೆ ಮಾಡಬೇಕಂತ ಚಿಕಿತ್ಸೆಗಳು, ಮುಂಜಾಗ್ರತೆ ಕ್ರಮಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ನಿಮಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಒಳ್ಳೆ ಮಾಹಿತಿಯನ್ನು ಜನರಿಗೆ ಹಂಚ್ಕೊಂಡಿದೆ. ತುಂಬ ಜನಕ್ಕೆ ಇದು ಗೊತ್ತಿರೋದಿಲ್ಲ, ರಕ್ತಹೀನತೆ ಯಾವ ರೀತಿ ಇರುತ್ತೆ ಅಥವಾ ಏನೆಲ್ಲ ಅದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲಿ ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರಲ್ಲಿ ಕಂಡುಬರುವಂಥ ರಕ್ತಹೀನತೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.